ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಬಂದ್ ಮಾಡಲಾಗಿದೆ. ಬಂದ್ ರಾಜ್ಯಾದ್ಯಂತ ಯಶಸ್ವಿಯಾಗಿದೆ ಅಂತ ಕರ್ನಾಟಕ ಬಂದ್ನ ಕುರಿತಂತೆ ವಾಟಾಳ್ ನಾಗರಾಜ್ ಪ್ರತಿಕ್ರಿಯಿಸಿದ್ದಾರೆ. ಕೊಡಲಾಗಿರುವಂತಹ 12 ಗಂಟೆಗಳ ಕಾಲದ ಬಂದ್ನ ಕುರಿತಂತೆ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಪ್ರತಿಕ್ರಿಯಿಸಿದ್ದಾರೆ. ಬಂದ್ ರಾಜ್ಯಾದ್ಯಂತ ಯಶಸ್ವಿಯಾಗಿದೆ. ನಮ್ಮ ಹೋರಾಟ ಹತ್ತಿಕ್ಕೋದಕ್ಕೆ ಪೊಲೀಸರು ಯತ್ನ ಮಾಡ್ತಾ ಇದ್ದು, ಬೆಂಗಳೂರಲ್ಲೇ 3,000ಕ್ಕೂ ಹೆಚ್ಚು ಜನರನ್ನ ಪ್ರತಿಭಟನಾ ಜಾಥಾ ಹೋರಾಟಗಳಿಗೆ ಮುಂದಾದಂತಹ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಆದರೂ ಕೂಡ ಬಂದ್ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡುವಲ್ಲಿ ಸಫಲರಾಗಿದ್ದೇವೆ. ಎಲ್ಲ ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಹೋರಾಟ ಮಾಡಿದಂತಹ ಎಲ್ಲ ಸಂಘಟನೆಗಳಿಗೆ ಅಭಿನಂದನೆಗಳು ಅಂತ ವಾಟಾಳ್ ನಾಗರಾಜ್ ತಿಳಿಸಿದ್ದು. ನೀವು ನೋಡಬಹುದು, ಬಸ್ ನಿಲ್ದಾಣಗಳು ಖಾಲಿಯಾಗಿದೆ. ಈ ಮೂಲಕ ಬಂದ್ ಯಶಸ್ವಿಯಾಗಿದೆ. ಆದರೆ ಹೋರಾಟಗಾರರನ್ನ ಬಂಧಿಸಿದ್ದು ಪೊಲೀಸರು ಸಿಕ್ಕವ್ರಿಗೆಲ್ಲ ನೋಟಿಸ್ ಅನ್ನ ಏನು ಕೊಟ್ಟಿದ್ದಾರೆ, ಇದರ ಕುರಿತಾಗಿ ನಮಗೆ ಅಸಮಾಧಾನ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಿಷನರ್ ದಯಾನಂದ್ ಯಾವುದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು ಅನ್ನುವಂತ ಮಾತನ್ನ ಕೂಡ ತಿಳಿಸಿದ್ರು. ಸಂಪೂರ್ಣವಾಗಿ ಯಶಸ್ವಿ ಆಗಿದೆ. ಬಂಧನ ಬೇಡಿಕೆಗಳು ಎಲ್ಲವನ್ನ ನಾವು ಜನರ ಮುಂದಿಟ್ಟಿದ್ದೇವೆ, ಸರ್ಕಾರದ ಮುಂದಿಟ್ಟಿದ್ದೇವೆ ಮತ್ತು ದೇಶದ ಮುಂದಿನ ಬಿಟ್ಟಿದ್ದೇವೆ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮವರನ್ನ ಸುಮಾರು ಬೆಂಗಳೂರು ಒಂದರಲ್ಲೇ 3,000 ಜನಕ್ಕೂ ಮೇಲ್ಪಟ್ಟು ಬಂಧ ಮಾಡಿದ್ದಾರೆ. ನೆನ್ನೆ ಒಂದೇ ರಾತ್ರಿಯಲ್ಲಿ ಸಿಕ್ಕವರು ನೋಟಿಸ್ ಕೊಟ್ಟಿದ್ದಾರೆ. ನಾಟಕದ ನೋಟಿಸ್ ತರ ಸಿಕ್ಕವರಿಗೆ ನೋಟಿಸ್ ಕೊಟ್ಟಿದೆ. ನಾಟಕದವರು ಹಂಚಲ್ವೇನೋ ಹಂಗೆ ಸಿಕ್ಕವರಿಗೆಲ್ಲ ಹಂಚಿಬಿಟ್ಟಿದ್ದಾರೆ. ಅದು ಬೆಂಗಳೂರಲ್ಲಿ ಬಹಳ. ಬೆಂಗಳೂರಿನಲ್ಲಿ ಬೆಂಗಳೂರು ಕಮಿಷನರ್ ಒಳೊಳಗೆ ನಮ್ಮ ಮೇಲೆ ಒಂದು ಚಾಲೆಂಜ್ ತಗೊಂಡ್ಬಿಟ್ಟಿದ್ದಾರೆ. ಏನಾರು ಮಾಡಿ ಇವ್ರು ಬಂದನ್ನ ವಿಫಲ ಮಾಡಬೇಕು ಅಂತ ಚಾಲೆಂಜ್ ತಗೊಳ್ಳಿ ಪಾಪ. ನಾನೇನು ಅವ್ರನ್ನ ವೈಯಕ್ತವಾಗಿಲ್ಲ. ಈಗ ಭಾಸ್ಕರ್ ರಾವ್ ರಿಟೈರ್ ಆಗಿ ರಾಜಕೀಯಕ್ಕೆ ಬಂದರು. ಇವರು ರಿಟೈರ್ ಆಗಿ ಬರೋದಾದ್ರೆ ಬರಲಿ, ನಮ್ದೇನು ಅಭ್ಯಂತರಿಲ್ಲ. ಅದ್ರ ಬಗ್ಗೆ ನಾವೇನು ಚಕಾರ ಎತ್ತಬೇಕಾಗಿಲ್ಲ. ಆದರೆ ಅವರು ವೈಯಕ್ತಿಕವಾಗಿ ತಗೋಬಾರ್ದು. ಇದನ್ನ ತಗೊಂಡು ನನಗೆ ಒಂದು ನೋಟಿಸ್ ಕಳಿಸಿದ್ದಾರೆ. ನನಗೆ ಇರ್ಬೇಕಪ್ಪ ನೋಟಿಸಲ್ಲಿ ನೋಟಿಸ್ ನನಗೆ ಕಳಿಸಿದ್ದಾರೆ. ಆ ನೋಟಿಸ್ನಲ್ಲಿ ಎಲ್ಲರಿಗೂ ಒಂದು ಊರೆಲ್ಲ ಹಂಚಿದ್ದಾರೆ ಅಂತ ಹೇಳಿಬಿಟ್ನಲ್ಲ ಆಗ್ಲೇ. ಊರೆಲ್ಲ ಹಂಚಿದ್ದಾರೆ, ನಾಟಕದ ನೋಟಿಸ್ ಅಂತ ಹಂಚಿದ್ದಾರೆ, ಸಿಕ್ತವ್ರಿಗೆಲ್ಲ ಹಂಚಿದ್ದಾರೆ. ಅದರಲ್ಲಿ ಏನೋ ಒಂದು ಸೆಕ್ಷನ್ ಹಾಕಿದ್ದಾರೆ. ಹೌದು, ಹೈಕೋರ್ಟ್ನವರು ಯಾರೋ ಬಂದರು, ಏನೋ ಆಯಿತು, ಫ್ರೀಡಮ್ ಪಾರ್ಕು ಇಲ್ಲೇ ಇದೆ ಇದು ಕೊಟ್ಟಿರೋದು, ಫ್ರೀಡಮ್ ಪಾರ್ಕು ಅಲ್ಲಿಗೆ ಹೋಗ್ಬೇಕು ಅಂತ. ಇಡೀ ಕರ್ನಾಟಕದ ಬಂದ ಬೆಂಗಳೂರು ಒಂದರಲ್ಲಿ 1,40,40,00,000 ಜನ ಇದ್ದಾರೆ.
ಸ್ವಲ್ಪ ಹೆಚ್ಚು 5% ಜನನು ಅಲ್ಲಿ ನಿಂತ್ಕೊಳ್ಳೋಕೆ ಜಾಗಿಲ್ಲ. ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನೀವು ಫ್ರೀಡಮ್ ಪಾರ್ಕ್ಗೆ ಬಂದ್ಬಿಡಿ, ಅಲ್ಲಿ ಹೋಗಲಿಲ್ಲ ಅಂತ ಅಂದರೆ ನೀವು ಯಾರನ್ನು ಬಿಡೋದಿಲ್ಲ. ಟೌನ್ ಹಾಲ್ ಹತ್ರ ಬರೋಕ್ಕೆ ಕೋಡ್ ಸಂಪೂರ್ಣ ಇದು ನಾನು ಇನ್ನೀಗೊಂದು ಇದರಿಂದ ಪಾಪ ಇದು ಅನ್ನಬಾರ್ದು, ಅನ್ನಕ್ಕೆ ಹೋದರೆ ಸುಮ್ಮನೆ ನಾನು ಬೈತಾರಲ್ಲ ಅಂತೇಳಿ ಸುಮ್ಮನೆ ಅನ್ಕೊಳ್ತಾರೆ. ನನಗೆ ನೋವಾಗುತ್ತೆ. ಕಮಿಷನರವರು ಸ್ವಲ್ಪ ಇದಾಗಿರಬೇಕು, ಭಾಳ ಗಾಂಭೀರ್ಯದಿಂದ ಇರ್ಬೋದು. ನೀವು ಕಮಿಷನರು, ನಿಮ್ಮ ಅಧಿಕಾರಿ ಎಲ್ಲ ಇರುತ್ತೆ. ನಮ್ಮ ಬಂದನ್ನು ಹತ್ತಿಕ್ಕತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದು ನನಗೆ ಹಿಡಿಸ್ಲಿಲ್ಲ. ಕೈ ಹಾಕಬಾರ್ದು. ಬಂದನ್ನು ಹತ್ತಿಕ್ಕತಕ್ಕಂಥ ವ್ಯವಸ್ಥೆಯನ್ನು ಕಮಿಷನರು ನೇರವಾಗಿ ಮಾಡಿದ್ದಾರೆ. ಮತ್ತು ಸರ್ಕಾರ ನಾನು ಬಹಳ ಗೌರವವಾಗಿ ಮಾಡಿದ್ದೆ. ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಹೊರಗಡೆ ನನಗೇನು ಅಷ್ಟು ಇಲ್ಲ, ಪಾಪ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರವರದೇ ಆದಂಥ ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ನಮಗೆ ಬಂದು ಒಂದು ಕುಡಿಯೋಕ್ಕೆ ನೀರು ಸಿಗದೇ ರೀತಿ ಬಂದಾಗ್ತಾ ಇತ್ತು. ನಾವು ಮಾಡಿರುವ ಹೋರಾಟದಲ್ಲಿ, ಮಾತನಾಡಿದಲ್ಲಿ ಮತ್ತು ನೀವು ಮೀಡಿಯಾದವರು ಬೆಂಬಲ ಕೊಟ್ಟಿರೋದು ಎಲ್ಲ ನೋಡಿದಾಗ ಆ ಪರಿಸ್ಥಿತಿ ಇತ್ತು. ಆದರೆ ಇಲ್ಲೊಂದು ಸ್ವಲ್ಪ ಇದು ಎಲ್ಲೋ ಒಂದು ಸ್ವಲ್ಪ ಗಾಳಿ ಬೀಸ್ತಾ ಇದೆ. ಆದರೂ ನಮ್ಮ ಹೋರಾಟಕ್ಕೆ ಅದ್ಭುತವಾಗಿ ಯಶಸ್ಸು ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾದಂಥ ಬೆಂಬಲ ಮಾಧ್ಯಮದವರು, ಅವ್ರನ್ನ ನಾನು ಅತ್ಯಂತ ಗೌರವವಾಗಿ ಅಭಿನಂದಿಸ್ತೇನೆ. ಇದು ನಿರಂತರವಾಗಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಈ ಬಂದು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಬಂದನ್ನು ನಾವು ಮಾಡಿದ್ದೇವೆ. ಅನೇಕರು ಪಿತೂರಿ ಮಾಡಿದ್ರು, ಅವ್ರದ್ದೆಲ್ಲ ಈಗ ನಾನು ಹೇಳ್ಬೇಕಾಗಿಲ್ಲ. ಅನೇಕರು ಪಿತೂರಿ ಮಾಡಿದ್ರು, ಈ ಬಂದನ್ನು ಆಗಬಾರ್ದು ಅಂತೇಳಿ ಪಿತೂರಿ ಮಾಡಿದ್ರು. ಆಮೇಲೆ ಅದೆಲ್ಲೋ ಹೊಸ ಪದ ಉಟ್ಬಿಟ್ಟಿದೆ, ನೈತಿಕತೆ ಅನ್ನೋದು ಉಟ್ಬಿಟ್ಟಿದೆ. ಆ ನೈತಿಕತೆ ಅಂದರೆ ಏನು ನಮ್ಗೆ ಅರ್ಥ ಆಗಿಲ್ಲ. ನೈತಿಕತೆ ಬೆಂಬಲ ಅಂದರೆ ಯಾವ ರೀತಿ ನಮ್ಮ ಬೆಂಬಲ? ಅವರು ನೈತಿಕತೆ ಅಂದರೆ ಏನು ಅಂತ ಅವರೇ ಹೇಳಬೇಕು. ನೈತಿಕತೆ ಅನ್ನೋರು ನೈತಿಕತೆಯಲ್ಲಿ ಬೆಂಬಲ ಕೊಟ್ಟಿದ್ದೀವಿ. ಯಾರಿಗೆ ಬೇಕು ನಿಮ್ಮ ನೈತಿಕತೆ? ನೀವು ಯಾರಿಗೂ ಬೇಕಾಗಿಲ್ಲ, ನಮಗೆ ಬೇಕಾಗಿಲ್ಲ. ಈ ಹೋಟ್ಲವರಿಗೆ ಬಂದಿರೋಷ್ಟು ದುರಹಂಕಾರ, ಅವರು ಬಂದಿರೋಷ್ಟು ಅವ್ರನ್ನೆಲ್ಲರನ್ನೂ ಫೋನ್ ಮಾಡಿದ್ದಾರೆ. ನಿಮ್ಗೆ ಹೇಳ್ತೀನಿ, ಹೋಟ್ಲವರು ಮುಚ್ಚಬೇಡಿ, ಅಂಗಡಿಯವ್ರು ಮುಚ್ಚಬೇಡಿ, ಇವ್ರು ಮುಚ್ಚಬೇಡಿ. ಸಂಪೂರ್ಣ ಬೆಂಗಳೂರಲ್ಲಿ ಪೊಲೀಸ್ ಕೈನಲ್ಲೇ ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ. ನನಗೆ ಹೇಳ್ತಾರಲ್ಲ ಎಲ್ಲರೂ, ಹೋಟ್ಲವರು ಕೆಲವರು ಹೇಳ್ತಾರೆ ನಮ್ಗೇನಿಲ್ಲ, ಮುಚ್ಚಕ್ಕೆ ಹೋಗಬೇಡಿ ಅನ್ನೋದನ್ನ ಇವ್ರು ಹೇಳ್ತಾರೆ ಅಂತ. ಇದು ಏನಾಗಿದೆ ಅಂತಂದರೆ